ಎಲ್ರಿಗೂ ನಮಸ್ಕಾರ. ಒಂದು ಸಂತೋಷದ ವಿಷಯನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ನಿನ್ನೆ ಮೊನ್ನೆ ಎತ್ತಾಡಿಸಿ ಬೆಳೆಸಿದಂಥ ಮಗಳು ಇವತ್ತಾಗಲೇ ಬೆಳೆದು ನಿಂತಿದ್ದಾಳೆ. ಪ್ರತಿ ಹೆಣ್ಮಕ್ಳಿರುವಂಥ ತಾಯಿ ಕೂಡ ಈ ದಿನನ ಎದುರು ನೋಡ್ತಾ ಇರ್ತಾರೆ. ಮನಸ್ಸಲ್ಲಿ ಸಂತೋಷ, ಸ್ವಲ್ಪ ದುಃಖ, ದುಗುಡ ಎಲ್ಲದ್ರ ಜೊತೆಗೆ ತುಂಬಾ ಒಂದು ಸಂತೋಷದ ಕ್ಷಣ ಅಂತ ಹೇಳ್ಬೋದು. ಮಕ್ಕಳಿಷ್ಟು ಬೇಗ ಬೆಳೆದ್ರು ಅಂಥೇಳಿ. ನಾನು ಇಬ್ಬರು ಹೆಣ್ಮಕ್ಳು ಇರೋವಂಥ ತಾಯಿಯಾಗಿ ನನ್ನೆಲ್ಲ ಜವಾಬ್ದಾರಿಗಳನ್ನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ, ಮುಂದೆ ಕೂಡ ನಿಭಾಯಿಸ್ತೀನಿ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ನನ್ನ ಮಗಳು ಇರ್ತಾ ಇದ್ದಿದ್ದಂಥ ಪುಟ್ಟು ಹೆಜ್ಜೆಗಳು ಇನ್ಮೇಲೆ ದೊಡ್ಡದಾಗುತ್ತೆ. ಅವಳು ಪ್ರತಿ ಹೆಜ್ಜೆನಲ್ಲೂ ನಾನು ನಿಂತು ಅವಳನ್ನ ಕಾಯ್ತೀನಿ ಕೂಡ. ಇನ್ಮೇಲೆ ಸ್ವಲ್ಪ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಪುಟ್ಟದಾಗಿ ಒಂದು ಗುಡ್ಲು ಶಾಸ್ತ್ರ ಮಾಡಿದ್ವಿ. ನನ್ನ ತಮ್ಮ ಅಂದರೆ ಅವಳ ಸೋದರ ಮಾವ ಬಂದು ಎಲ್ಲ ಶಾಸ್ತ್ರನೂ ಮಾಡ್ದ. ದಯವಿಟ್ಟು ಕ್ಷಮೆ ಇರಲಿ, ಪೂರ್ತಿ ನಾನು ಏನೇನು ರಿಚುವಲ್ ಮಾಡಿದೆ ಅದು ಯಾವುದನ್ನೂ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸ್ನೇಹಿತರು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ಮಗಳನ್ನ ಹರಿಸಿದ್ರು. ನೀವು ಕೂಡ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಹೀಗೆ ಇರಲಿ. ನಮ್ಮನೆ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ಬರ್ಸೋದಕ್ಕೆ ಮೆಹಂದಿ ಬೈ ನವಿತಾ ಅನ್ನೋ ಪೇಜಿಂದ ನವಿತಾ ಅವ್ರು ಬಂದಿದ್ರು. ರೆಗ್ಯುಲರ್ ಆಗಿ ನನಗೆ ನವಿತಾ ಅವರೇ ಬರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಮಗಳ ಕೈಗೆ ಮೆಹಂದಿ ಹಾಕಿದ್ದಾರೆ. ಅವಳು ಕೇಳ್ದಂಥ ಮೆಹಂದಿನೇ ತುಂಬಾ ಪೇಷನ್ಸಿಂದ ಹಾಕ್ಕೊಟ್ಟಿದ್ದಾರೆ. ಹಾಗೆ ಇವರು ನೀಲ್ ಆರ್ಟ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಮೆಹಂದಿ ಹಾಗೆ ನೀಲ್ ಆರ್ಟ್ ಮಾಡಿಸ್ಕೋಬೇಕಂದ್ರೆ ಮೆಹಂದಿ ಬೈ ನವಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಪೇಜ್ ಟ್ಯಾಗ್ ಮಾಡಿರ್ತೀನಿ, ನಂಬರ್ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.